ಈ ದಿನದ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಡೆಸಿಕೊಟ್ಟಂತಹ ಗೌರವಾನ್ವಿತ ನ್ಯಾಯಾಧೀಶರಾದ ಸ್ನೇಹ ಮೇಡಮ್ ಅವರೇ, ಅಧ್ಯಕ್ಷತೆಯನ್ನು ವಹಿಸಿರುವ ತಹಸೀಲ್ದಾರರಾದ ಗೀತಾ ಮೇಡಮ್ ಅವರೇ, ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ವಕೀಲರ ಸಂಘದ ಅಧ್ಯಕ್ಷರೇ, ಉಪಾಧ್ಯಕ್ಷರೇ ಹಾಗೂ ನನ್ನ ನೆಚ್ಚಿನ ಅಧಿಕಾರಿಗಳಾದಂತಹ BO ಅವರೇ, CDP ಅವರೇ ಹಾಗೂ ನಮ್ಮ AD ನರೇಗವರೇ ಹಾಗೂ ಇಲ್ಲಿ ಆಗಮಿಸಿರುವಂಥ ಎಲ್ಲ BLO, ಬೂತ್ ಲೆವೆಲ್ ಆಫೀಸರ್ಗಳೇ ಹಾಗೂ ವಿದ್ಯಾರ್ಥಿಗಳೇ ಹಾಗೂ ಮಾಧ್ಯಮ ಮಿತ್ರರೇ, ರಾಷ್ಟ್ರೀಯ ಮತದಾರ ದಿನಾಚರಣೆ ಇವತ್ತು ನಮ್ಮ ತಾಲೂಕಿನಲ್ಲಿ ವಿಜೃಂಭಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ, ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಇದರ ಮುಖ್ಯ ಉದ್ದೇಶ ಏನು ಯುವ ಮತದಾರರಿದ್ದಾರೆ, ಮತದಾರರ ಪಟ್ಟಿಯಿಂದ ಬಿಟ್ಟು ಹೋಗಿದ್ದಾರೆ, 18 ವರ್ಷ ತುಂಬಿದೆ, ಎಲ್ಲ ಅರ್ಹ ಮತದಾರರ ಪಟ್ಟಿಗೆ ಸೇರಿಸಿ ನೈತಿಕ ಮತದಾನ ಕಡ್ಡಾಯವಾಗಿ ಮತದಾನವನ್ನು ಮಾಡುವ ಮುಖಾಂತರ ಉತ್ತಮ ಚುನಾಯಿತ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿ ಅಭಿವೃದ್ಧಿ ಹೊಂದಿದ ದೇಶದ ಕಡೆಗೆ ನಮ್ಮ ದೇಶವನ್ನು ಕೊಂಡೊಯ್ಯುವುದೇ ಇದರ ಮುಖ್ಯ ಉದ್ದೇಶ. ಆ ನಿಟ್ಟಿನಲ್ಲಿ ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ನಮ್ಮ ತಾಲೂಕಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದು, ಅದರಲ್ಲಿ ಮುಖ್ಯವಾಗಿ ಶಾಲಾ ಮಕ್ಕಳಿಗೆ, ಯಾಕಂದರೆ ಇವತ್ತು ನಮ್ಮ ಭಾರತದ ಜನಸಂಖ್ಯೆ ತಗೊಂಡಾಗ 145 ಕೋಟಿ ಇದೆ, 65ರಷ್ಟು ಯುವಕರಿದ್ದಾರೆ. ಅಂದರೆ ಯುವಕರ ಪಾತ್ರ ಮತದಾನದಲ್ಲಿ ಅತ್ಯಮೂಲ್ಯವಾದದ್ದು. ಕಡ್ಡಾಯವಾಗಿ ಯಾವುದೇ ಒಂದು ಆಕ್ಷೇಪಣೆಗಳಿಗೆ, ಪ್ರೇರೇಪಣೆಗಳಿಗೆ ಒಳಗಾಗದೆ ನೈತಿಕ ಮತದಾನವನ್ನು ಮಾಡಿದಾಗ ಮಾತ್ರ ಉತ್ತಮ ದೇಶ ಮಾಡಲು ಸಾಧ್ಯವಾಗ್ತದೆ. ನಮ್ಮದು ಅರ್ಹ 18 ವರ್ಷ ತುಂಬಿದ ಪ್ರತಿಯೊಬ್ಬರಿಗೂ ಸಹ ಸಮಾನ ಹಕ್ಕನ್ನು ನೀಡಿದ್ದಾರೆ, ಮತದಾನದ ಹಕ್ಕನ್ನು ನೀಡಿದ್ದಾರೆ. ಆಗ ಅವರ ಸ್ನೇಹಿತರು ಬಂದು ಕೇಳ್ತಾರೆ, ಸರ್ ನೀವು ಎಲ್ರಿಗೂ ಸಹ ಮತದಾನದ ಹಕ್ಕನ್ನು ಕೊಟ್ಟಿದ್ದೀರಿ, ಆದರೆ ಮತ ಬಾಂಧವರು ಅದನ್ನು ಮಾರಾಟ ಮಾಡ್ಕೊಳ್ತಾರೆ ಅಂತ ಕೇಳ್ತಾರೆ. ಆಗ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬ್ರು ಹೇಳ್ತಾರೆ, ಅದರ ಅರಿವು ನನಗೂ ಇದೆ, ಆದರೆ ಯಾವತ್ತು ಮತದಾರ ತನ್ನ ಮತದಾನದ ಮಹತ್ವವನ್ನು ಅರಿತಾನೆ, ಅವತ್ತು ನಾನು ಕಂಡ ಕನಸು ನನಸಾಗ್ತದೆ, ಅಭಿವೃದ್ಧಿ ಹೊಂದಿದ ದೇಶದ ಕಡೆ ನಮ್ಮ ದೇಶ ಹೋಗ್ತದೆ ಅಂತ ಹೇಳ್ತಾರೆ. ಆ ನಿಟ್ಟಿನಲ್ಲಿ ಇವತ್ತು ಶಾಲಾ ಕಾಲೇಜುಗಳಲ್ಲಿ ರಸಪ್ರಶ್ನೆ ಇರ್ಬೋದು, ಪ್ರಬಂಧ ಸ್ಪರ್ಧೆಗಳಿರ್ಬೋದು, ಯಾಕೆ ನಾವು ಮಕ್ಕಳಿಗೆ ಆಯೋಜನೆ ಮಾಡ್ತಾ ಇದ್ದೀವಿ? 18 ವರ್ಷ ತುಂಬಿಲ್ಲದೆ ಇದ್ದರೂ ಸಹ ಮಕ್ಕಳಿಗೆ ಯಾಕೆ ನಾವು ಆಯೋಜನೆ ಮಾಡಿದ್ದೀವಿ ಅಂದರೆ, ತಮ್ಮ ಮನೆಯಲ್ಲಿರುವಂಥ ಎಲ್ಲ ತಮ್ಮ ಸಂಬಂಧಿಕರಿಗೆ, ತಂದೆ ತಾಯಿ ಇರ್ಬೋದು, ಕುಟುಂಬಸ್ಥರು ಇರ್ಬೋದು, ಎಲ್ರಿಗೂ ಸಹ ಈ ಮತದಾನದ ಮಹತ್ವವನ್ನು ತಾವು ಸಾರಬೇಕು. ಅವರ ಮನಸ್ಸನ್ನು ಮನವೊಲಿಸಿ ಪ್ರತಿಯೊಬ್ಬರೂ ಸಹ 100ಕ್ಕೆ 100ರಷ್ಟು ಮತದಾನವನ್ನು ಮಾಡಬೇಕು. ಮಕ್ಕಳು ತಂದೆ ತಾಯಿಗೆ, ಹಿರಿಯರಿಗೆ ಹೇಳಿದಾಗ ಕೇಳ್ತಾರೆ ಅನ್ನೋ ಒಂದು ಮುಖ್ಯ ಉದ್ದೇಶದಿಂದ, ಅದರ ಜೊತೆಗೆ ತಾವು ಸಹ 18 ವರ್ಷ ಆದಮೇಲೆ ಏನು ಮತದಾನಕ್ಕೆ ತಮಗೆ ಹಕ್ಕನ್ನು ಸಿಗ್ತದೆ, ಆಗ ತಾವು ಕಡ್ಡಾಯವಾಗಿ ಮತದಾನವನ್ನು ಮಾಡ್ತೀರಿ ಅಂತೇಳಿ ಈ ಉದ್ದೇಶದಿಂದ ಏನು ನಾವು ಶಾಲಾ ಕಾಲೇಜುಗಳಲ್ಲಿ ಈ ಒಂದು ಪ್ರಬಂಧ ಸ್ಪರ್ಧೆಗಳನ್ನು ಆಯೋಜನೆ ಮಾಡಿದ್ದು. ಅದರ ಜೊತೆಗೆ ಎಲ್ಲ ಗ್ರಾಮ ಪಂಚಾಯತಿ ವತಿಯಿಂದ ಜಾಥಾಗಳ ಮುಖಾಂತರ ಮತ್ತು ಪತ್ರಗಳನ್ನು ಹಿರಿಯರಿಗೆ, ಯೋಧರಿಗೆ ಎಲ್ಲರೂ ಸಹ ಪತ್ರ ವ್ಯವಹಾರ ಮಾಡೋ ಮುಖಾಂತರ, ಅದರ ಜೊತೆಗೆ ತಮ್ಮೆಲ್ಲರಿಗೂ ಚುನಾವಣಾ ಆಯೋಗ 2 ಅವಕಾಶಗಳನ್ನು ವರ್ಷದಲ್ಲಿ ಕಲ್ಪಿಸಿದೆ. ಯಾರು ಮತದಾರ ಪಟ್ಟಿಯಿಂದ ಬಿಟ್ಟೋಗಿದ್ದಾರೆ ಅವ್ರ ಫಾರಂ 6 ಅಂತಿದೆ, ಅದನ್ನು ತುಂಬಿ ತಾವು ಆನ್ಲೈನ್ ಸಹ ಇವತ್ತು ವೋಟರ್ಸ್ ಹೆಲ್ಪ್ಲೈನ್ ಆ್ಯಪ್ ಇದೆ, ತಮ್ಮ ಮೊಬೈಲಲ್ಲೇ ಸಹ ತಾವು ನೋಂದಣಿ ಮಾಡ್ಕೋಬಹುದು. ಇದರ ಮಹತ್ವವನ್ನು ತಾವು ತಿಳ್ಕೋಬೇಕು. ಅದರ ಜೊತೆಗೆ ಏನೋ ಡಿಲೀಟ್ ಮಾಡಬೇಕಾದ್ರೆ ಫಾರಂ 7 ಅನ್ನು ತಗೊಳ್ಳಿ, ಅಥವಾ ಅಡ್ರೆಸ್ ಏನೋ ಚೇಂಜ್ ಮಾಡಬೇಕಾದ್ರೆ ಫಾರಂ 8 ಅನ್ನು ತಗೋಬೇಕು. BLO ಯಾರಿದ್ದಾರೆ ಅವ್ರಿಗೆಲ್ರಿಗೂ ಅದು ಅರಿವು ಇದೆ. ತಾವು ತಮ್ಮ ಪಾತ್ರ ಅತ್ಯಮೂಲ್ಯವಾದ. ಯಾಕಂದ್ರೆ ಇವತ್ತು ಪ್ರತಿಯೊಂದು ಬೂತಲ್ಲೂ ಸಹ ಕೆಲಸ ಮಾಡೋದು, ಪ್ರತಿಯೊಬ್ಬ ಮತದಾರರ ಹೆಸರು ಸಮೇತ ತಮಗೆ ಪರಿಚಯ ಇರುತ್ತದೆ. ಆದ್ದರಿಂದ ಅವರ ಮನವೊಲಿಸಿ ಇವತ್ತು ಗ್ರಾಮೀಣ ಭಾಗದಲ್ಲಿ ನಾವು ನೋಡಿದಾಗ ಪ್ರತಿಯೊಬ್ಬರು ಸಹ 90% ಪ್ರತಿಯೊಂದು ಬೂತಲ್ಲಿ ನಾವು ಪರಿಶೀಲನೆ ಮಾಡುವಾಗ ಕನಿಷ್ಠ 90% ಮತದಾನ ಆಗ್ತಾ ಇದೆ. ಆದರೆ ಈ ಒಂದು ವಿದ್ಯಾವಂತರು ಇರುವಂತಹ ನಗರ ಪ್ರದೇಶಗಳಲ್ಲಿ
ಮತದಾನದ ಸಂಖ್ಯೆ 50ರಷ್ಟು ಮೀರಲ್ಲ. ಈಗ ಬೆಂಗಳೂರು ತಗೊಂಡ್ರೆ 45, 43 ಈ ತರ ಬರ್ತದೆ. ನಮ್ಮ ಕೋಲಾರ ಜಿಲ್ಲೆ ತಗೊಂಡ್ರೆ ಸುಮಾರು 87% ಲಾಸ್ಟ್ ಟೈಮ್ ಆಗಿತ್ತು. ಅಂದ್ರೆ ಈಗ ಶ್ರೀನಿವಾಸಪುರ ತಗೊಂಡಾಗ ಸುಮಾರು ನಮ್ಮ ಕರ್ನಾಟಕದಲ್ಲಿ ಮೊದಲ ಸ್ಥಾನ 91% ಆಗಿತ್ತು, ಹೆಚ್ಚು ಮತದಾನವನ್ನಾಗಿತ್ತು. ಅದರಿಂದ ಮುಂಬರುವ ದಿನಗಳಲ್ಲಿ ತಾವೆಲ್ಲರೂ ಸಹ ಕಡ್ಡಾಯ ಮತದಾನಕ್ಕೆ, ನೈತಿಕ ಮತದಾನಕ್ಕೆ ಸಹಕರಿಸ್ತಾ ಒಂದು ಉತ್ತಮವಾದ ದೇಶವನ್ನ ಮಾಡಕ್ಕೆ ತಾವು ಸ್ಪಂದಿಸ್ಬೇಕಂತೇಳಿ ಮನವಿ ಮಾಡ್ತಾ ನಾನು 2 ಮಾತನ್ನ ಮುಗಿಸ್ತೇನೆ. ನಮಸ್ತೆ.